ಹಲೋ ಬ್ರೋ, ಪಾರ್ಟಿ ಕಣೋ. ಎಲ್ಲಿ? ಯಾವಾಗ? ಎಷ್ಟೊತ್ತಿಗೆ? ಅಂಕಲ್ ಮನೆ ಟೆರಸ್. ಛೇ, ಈ ನನ್ನ ಮಗನ ಟೈಮ್ ಸೆನ್ಸೇ ಇಲ್ಲ. ಮಗ, ಹೊಟ್ಟೆ ತುಂಬಾ ಹಸಿತಾ ಇದೆ ಕಣಪ್ಪ. 2 ಇಡ್ಲಿ ಕೊಡ್ಸಪ್ಪ. ಅಜ್ಜಿ, ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಮಕ್ಳು ಯಾರಿಲ್ವಾ? ಇದಾರಪ್ಪ, ನನ್ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ನೀನೇನು ಯೋಚನೆ ಮಾಡ್ಬೇಡ ಅಜ್ಜಿ, ನಾನಿದ್ದೀನಿ. ನೀನ್ ಕಿವಿಲಿರೋದು, ನೀನ್ ಕುದ್ಕಲಿರೋದು ಬಿಚ್ಕೊಟ್ಬಿಡು, ಚೆನ್ನಾಗಿ ನೋಡ್ಕೊಂತೀನಿ. ನಿನಗಿಂತ ನನ್ನ ಮಕ್ಕಳು ಎಷ್ಟೋ ವಾಸಿ. ಅವರು ಅನ್ನ ಹಾಕ್ತಿರೋ ಮನೆಯಿಂದ ಆಚೆ ಹಾಕಿದ್ರು ಪರವಾಗಿಲ್ಲ. ನೀನು ಇರೋ ಬರೋದೆಲ್ಲ ಕಿತ್ಕೊಂಡು ನನ್ನ ಬಿಕಾರಿ ಮಾಡ್ತಿದ್ಯೇನೋ. ಅಜ್ಜಿ ಏನೋ ಕೊಟ್ಟಂಗಿತ್ತು. ಮೊಮ್ಮಗಳು ಮೊಬೈಲ್ ನಂಬರ್ನ ಯಾಕೋ ಲೇಟು? ಡೆಲಿವರಿ, ಗಂಡ ಹೆಣ್ಣ, ಕಾಮಿಡಿ. ನೀ ನಮಿಕ್ಕನ್ ನಡಿ. ಏನ್ರಯ್ಯ, ಪಾರ್ಟಿ ಎಲ್ಲ ಅರೇಂಜ್ ಆಗ್ಬಿಟ್ಟಿದೆ. ನಮ್ ಜಗ್ಗು ಪಾರ್ಟಿ ಕೊಡ್ತಾ ಇದ್ದಾನೆ ಅಂಕಲ್. ಓ, ಆ ಕಂಜೂಸ್ ಜಗ್ಗು ಪಾರ್ಟಿ ಕೊಡಿಸ್ತಿದ್ದಾನ? ಏನ್ ವಿಷಯ? ಅದೇ ಸಸ್ಪೆನ್ಸ್ ಅಂಕಲ್. ಅಂಕಲ್, ಇವರು ಇವನ ನನ್ ಚಡ್ಡಿ ದೋಸ್ತು, ಜೂನಿಯರ್ ಮುಸ್ರಿ. ಓ ಅಂಕಲ್, ಬಿಡಿ ಒಂದು ಡೈಲಾಗು. ಏ ಮುಸ್ರಿ, ಚೆನ್ನಾಗಿ ಮಾತಾಡ್ದೆ. ಅಂಕಲ್, ಪಾರ್ಟಿ ಸ್ಟಾರ್ಟ್ ಮಾಡೋಣ. ಈಗ ಹೇಳ್ರಯ್ಯ, ನಿಮ್ದೇನ್ ಸಸ್ಪೆನ್ಸು? ಬ್ರೇಕಪ್ ಪಾರ್ಟಿ ಅಂಕಲ್. ನಂದ? ನಿಂದೇನಾಯ್ತು ಲವ್ ಸ್ಟೋರಿ? ನಂದ ನಿಂದೆ ಕಣೋ. ಮನೇಲಿ ಯಾರು ಇಲ್ವಾ? ಅದಕ್ಕೆ ಅಲ್ವಾ ನಿನ್ನ ಬರಕ್ಕೆ ಹೇಳಿದ್ದು. ಬಾರ ಒಳಗಡೆ ಕೂತ್ಕೊಳ್ಳೋ. ಯಾಕೋ ಭಯ ಬೀಳ್ತೀಯಾ? ನಮ್ಮಪ್ಪ ಅಮ್ಮ ಬರೋದು ಇನ್ನ 2 to 3 hours ಆಗತ್ತೆ. ಫಸ್ಟ್ ಟೈಮ್ ಅಲ್ವಾ, ಭಯ ಆಗ್ತಾ ಇದೆ. ಬರ್ಲಾ? 1 ನಿಮಿಷ, ನಿನ್ ಭಯ ಹೋಗ್ಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಬರ್ತೀನಿ. ಒಳ್ಳೆ ಚಾನ್ಸು, ಮಿಸ್ ಆದ್ರೆ ಧರ್ಮದೇಟೆ. ತಗೊಳ್ಳೋ. ಏನಿದು? ನಂದ, ಇದನ್ ತಗೋ, ಧೈರ್ಯ ಬರುತ್ತೆ. ಬರುತ್ತಾ? ಓ, ಬರುತ್ತೆ. ಆಗಾಗ ನಮ್ ಡ್ಯಾಡಿ ಕೂಡ ತಗೊಂತಾ ಇದ್ರು, ಗೊತ್ತಾ? ಹೌದಾ? ಈಗ ಧೈರ್ಯ ಬರ್ತಾ ಇದ್ಯಾ? ಬರ್ತಾ ಇದೆ. ಈಗ ಬರ್ತಾ ಇದೆ. ಈಗ ಬರ್ತಾ ಇದೆ. ಅಯ್ಯೋ ಅಯ್ಯೋ, ಹಾ, ಅಯ್ಯಯ್ಯೋ, ನಿದ್ರೆ ಮಾತ್ರೆ ಕೊಟ್ಬಿಟ್ಟಿದ್ದೀನ. ನಂದ ಎದ್ದೇಳು. ನಂದ ಎದ್ದೇಳು. ಹಾ, ಅಪ್ಪ, ನೀವಾ? ಯಾಕಮ್ಮ? ಬಾ. ಯಾರಮ್ಮ ಇವನು? ಡ್ಯಾಡಿ, ಯಾರಂತ ಗೊತ್ತಿಲ್ಲ. ನೀವು ಹೋಗಿದ್ ಸ್ವಲ್ಪ ಹೊತ್ತಿಗೆ ಕಾಲಿಂಗ್ ಬೆಲ್ ಆಯ್ತು. ಯಾರು ಅಂತ ಬಾಗಲ್ ತೆಗ್ದೆ. ಅದು ಸ್ವಲ್ಪ ಕುಡಿಯಕ್ಕೆ ನೀರು ಬೇಕಿತ್ತು. ಬನ್ನಿ ಒಳಗೆ, ಕೂತ್ಕೊಳ್ಳಿ. 1 ನಿಮಿಷ ನೀರ್ ತಗೊಂಡ್ ಬರ್ತೀನಿ. ಮನೇನೂ ಸೂಪರು, ಫಿಗರು ಸೂಪರು.
ತಗೊಳ್ಳಿ. ಹಾ ಕೊಡಿ ಕೊಡಿ. ಡ್ಯಾಡಿ, ನೀವು ಅವಾಗವಾಗ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂತಾ ಇದ್ರಲ್ಲ, ಅದನ್ನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಟ್ಟೆ. ಅದನ್ನ ಕುಡಿದ್ಬಿಟ್ಟು ಮಲಗ್ಬಿಟ್ಟ. ಒಳ್ಳೆ ಕೆಲಸ ಮಾಡಿದೆ ಮಗಳೇ. ನೋಡ್ದೇನ್ರಿ, ಅವಳೊಬ್ಳೇ ಇರೋದನ್ನ ತಿಳ್ಕೊಂಡೆ ಅವ್ನ ಮನೆಗ್ ಬಂದಿರೋದು. ಇವನು ಅವನು ಕಳ್ಳನ ಮಗನೇ ಇರ್ಬೇಕು. ನಿನ್ ಲವರ್ ಅಪ್ಪ ಅಮ್ಮನ ಮುಂದೆ ನೀನ್ ಕಳ್ಳನಾದೆ, ಅಲ್ಲಿಗೆ ಮುಗೀತು ನಿನ್ ಕತೆ. ಇನ್ನು ವೆಂಕಿ, ನಿಂದೇನಾದ್ರೂ ಲವ್ ಸ್ಟೋರಿ ಇದೆಯೇನಪ್ಪ? ಅಂಕಲ್, ನಮ್ಮಿಬ್ರು ಲವ್ ಸ್ಟೋರಿ ತುಂಬಾ ಡಿಫ್ರೆಂಟು ಅಂಕಲ್. ಹೇಳಿ ಟೈಮ್ಗೆ ಯಾವಾಗ್ಲೂ ಬರಲ್ಲ ಇವನು. ಹಾಯ್ ಬೇಬಿ. ಯಾಕೆಷ್ಟು ಲೇಟು? ಸಾರಿ ಬೇಬಿ, ಗಿಫ್ಟ್ ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಏನಂತ ಗಿಫ್ಟ್ ಅಂದ್ಬಿಟ್ಟಿದ್ಯಾ? ನನ್ನ ಗಿಫ್ಟ್ ಬೇರೆ ಎಕ್ಸ್ಚೇಂಜ್ ಆಗ್ಬಿಟ್ಟಿದ್ಯಲ್ಲಪ್ಪ. ಎಲ್ಲಂತ ಹುಡ್ಕೋದು ಇವನ್ನ ಈ ದೊಡ್ಡ ಪಾರ್ಕಲ್ಲಿ. ನನ್ನ ಗಿಫ್ಟ್ ಬಾಕ್ಸ್ ಇವನ ಹತ್ರ ಇದೆ ಸದ್ಯ. ಬೇಬಿ, ಇವತ್ತು ನಮ್ಮಿಬ್ರದ್ದು ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಗೊತ್ತಾ ಬೇಬಿ? ತಗೋ, ಇದು ನಂದಲ್ಲ ಗಿಫ್ಟು. ಇನ್ಯಾರ್ದು? ಓ ಕೂಲ್ ಕೂಲ್ ಬೇಬಿ, ನೀನು ನೋಡೋಕ್ಕೆ ಅಂತ ಅರ್ಜೆಂಟಾಗಿ ಬರ್ತಾ ಇದ್ನಾ ಅವಾಗ. ಸಾರಿ 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 ಸಾರಿ. ಹೇ, ನಮ್ಮಿಬ್ಬರದು ಗಿಫ್ಟ್ ಬಾಕ್ಸ್ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ. ಪ್ರೀತಿ, ನೀನಾ? ಬ್ರೋ, ಇವ್ರು ಪ್ರೀತಿ ಅಲ್ಲ, ನನ್ನ ಲವರ್ ಗೀತಾ. ಇಲ್ಲ, ನನ್ನ ಲವರ್ ಪ್ರೀತಿ. ಗೀತಾ ಬೇಬಿ, ನೀನ್ ಪ್ರೀತಿ ಅಂತೆ. ಪ್ರೀತಿ, ನೀನ್ ನನ್ನ ಲವರ್ ಅಂತ ಹೇಳು ಅವನ್ಗೆ. ಗೀತಾ ಬೇಬಿ, ನೀನ್ ನನ್ನ ಲವರ್ ಅಂತ ಹೇಳೋನ್ಗೆ. ಶಟ್ ಅಪ್. ನಾನು ಗೀತಾನೂ ಅಲ್ಲ, ಪ್ರೀತಿನೂ ಅಲ್ಲ. ಓ, ನನ್ನ ಹೆಸರು ಸುಷ್ಮಾ. ಏನೇ ಡಬಲ್ ಗೇಮ್ ಮಾಡ್ತಿದ್ಯಾ? ನಾನು ನಮ್ ಡ್ಯಾಡಿ ಹೇಳಿದ ಮಾತನ್ನ ಫಾಲೋ ಮಾಡ್ತಿದ್ದೀನಿ. ನೋಡು ಕಂದ, ಯಾವುದೇ ವಿಷಯದಲ್ಲೂ 2 ಆಪ್ಷನ್ ಇಟ್ಕೊಂಡಿರ್ಬೇಕು. ಇವಾಗ ನೀನು ಕಾಲೇಜ್ ಸೇರ್ತಾ ಇದೀಯಾ, ಕಂಪ್ಯೂಟರ್ ಸೈನ್ಸ್ ತಗೋತೀಯಾ ಇಲ್ಲ ಫಿಸಿಕ್ಸ್ ತಗೋತೀಯಾ, ನೀನೇ ಡಿಸೈಡ್ ಮಾಡಬೇಕು. ಯಾವುದೇ ವಿಷಯದಲ್ಲೂ 2 ಆಪ್ಷನ್ ಇಟ್ಕೊಂಡಿರ್ಬೇಕು. ತಿಳಿತಾ ಮಗಳೇ? ಅದಕ್ಕೆ ನಾನು 2 ಆಪ್ಷನ್ ಇಟ್ಕೊಂಡಿದ್ದೀನಿ. ಓಕೆನಾ? ಅವತ್ತಿಂದ ನಾವಿಬ್ರು ಕುಚಿಕ್ಕು ಫ್ರೆಂಡ್ಸ್ ಆಗ್ಬಿಟ್ರಿ ಅಂಕಲ್. ತಗೊಳ್ರಪ್ಪ ಕಬಾಬು. ಈ ತುಂಡಿದ್ರೇನೆ ಗುಂಡಿಗೆ ಮರ್ಯಾದೆ. ನಿನ್ ಬ್ರೇಕಪ್ ಪಾರ್ಟಿ ಸ್ಟೋರಿ ಹೇಳಪ್ಪ. ಏನ ಮಗ, ಉಡುಪಿ ಹೋಟೆಲ್ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ವಿಷಯ ಐತೆ ಮಗ. ಹಂಗ? ಫೇಸ್ಬುಕ್ ಅಲ್ಲಿ ಲವ್ ರಿಕ್ವೆಸ್ಟ್ ನ ಕಳ್ಸಿದ್ದೆ. ನನ್ ಲವ್ ನ ಅಕ್ಸೆಪ್ಟ್ ಮಾಡಿದ್ಲು. ಹೌದಾ? ವಾಟ್ಸಪ್ ಅಲ್ಲಿ ಫೋಟೋನ ಕಳ್ಸಿದಾಳೆ. ಹೌದಾ? ಎಲ್ಲಿ ತೋರ್ಸು ನೋಡೋಣ. ಮಗ, ನಂಬಕ್ ಹೋಗ್ಬೇಡ. ಫೇಸ್ಬುಕ್ ಅಲ್ಲಿ ಇವಾಗ ತುಂಬಾ ಫೇಕ್ ಫೋಟೋಗಳು ಓಡಾಡ್ತಾ ಇದೆ. ಅದಕ್ಕೆ ಮಗ ಇವತ್ತು ಡೈರೆಕ್ಟ್ ಆಗಿ ಮೀಟ್ ಮಾಡೋಕೆ ಬರೋಕ್ ಹೇಳಿದೀನಿ. ಮಗ, ಅಲ್ಲಿ ನೋಡ ನನ್ನ ಹುಡ್ಗಿನ. ಹಾಯ್ ಹಾಯ್. ಕುತ್ಕೊಳ್ಳಿ. ಕುರಿ ಆಲ್ರೆಡಿ ಆರ ಹಾಕೊಂಡು ಕೂತಿದೆ. ಮಗ, ನನ್ನ ಬಗ್ಗೆ ಚೆನ್ನಾಗಿ ಬಿಲ್ಡಪ್ ಕೊಡೋ. ಏನ್ ತಗೊಂತೀರಾ? 2 ಚಿಲ್ ಬಿಯರ್, 1 ಚಿಕನ್ ಚಿಲ್ಲಿ ಆರ್ಡರ್ ಮಾಡಿ. ಸಖತ್ತಾಗಿ ಜೋಕ್ ಮಾಡ್ತೀರಾ ನೀವು. ಅಲ್ಲ, ಉಡುಪಿ ಹೋಟ್ಲಲ್ಲಿ ಕುತ್ಕೊಂಡು ಏನ್ ತಗೋತೀರಾ ಅಂದ್ರೆ? ಆರ್ಡರ್ ಪ್ಲೀಸ್ ಸರ್. 3 ವಾಟರ್ ಮೆಲನ್ ಜ್ಯೂಸ್ ತಗೊಂಬನ್ನಿ. ಓಕೆ ಸರ್. ಯಾಕ್ರಿ ಜಗ್ಗು ಸೈಲೆಂಟ್ ಆಗ್ಬಿಟ್ರಿ? ಏನಾದ್ರೂ ಮಾತಾಡಿ. ನಿಮ್ಮನ್ನ ನೋಡಿ ಶಾಕ್ ಆಗ್ಬಿಟ್ಟಿದ್ದಾನೆ. ನಾನು ಎಲ್ಲ ಹುಡುಗಿರಿಗೂ ಲವ್ ರಿಕ್ವೆಸ್ಟ್ ನ ಕಳಿಸಿದ್ರು, ಎಲ್ಲರೂ ನನ್ನ ರಿಜೆಕ್ಟ್ ಮಾಡಿದ್ರು. ಆದ್ರೆ ನೀವು ನನ್ನ ಲವ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ ನನಗೆ ಮಾತೇ ಬರ್ತಾ ಇಲ್ಲ. ನನ್ನ ಮಗನಿಗೆ ಒಳ್ಳೆ ಫಿಗರೇ ಬಿದ್ದುಬಿಟ್ಟಿದೆ. ಮೇಡಮ್, ನಿಮಗೆ ಗೊತ್ತಾ, ನಮ್ಮ ಫ್ರೆಂಡು ಪ್ಯೂರ್ ವೈಟ್ ಗೋಲ್ಡ್ ಇದ್ದಂಗೆ. ನಾವು ನಮ್ಮ ಫ್ರೆಂಡ್ಸು ಪಬ್ಗೆ ಹೋಗಿರ್ತೀವಿ.
ನಾವು ಕುಡಿದ್ಬಿಟ್ಟು ಹುಡುಗಿರು ನೋಡ್ತಾ ಇರ್ತೀವಿ. ಇವನೇನು ಮಾಡ್ತಾನೆ ಗೊತ್ತಾ, ಈ ಗ್ಲಾಸನ್ನೇ ನೋಡ್ತಾ ಇರ್ತಾನೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತಿಂಡಿ ತಿನ್ನೋಣ ಅಂತ ಹೋಟ್ಲಿಗೆ ಹೋಗಿರ್ತೀವಿ. ಬಿಲ್ ಬರೋಕ್ಕೆ ಮುಂಚೆನೆ ನಮ್ಮ ಜಗ್ಗ ಹೊರಗೆ ನಿಂತಿರ್ತಾನೆ. ತುಂಬ ಒಳ್ಳೆ ಹುಡುಗ. ಕಂಜೂಸು. ನಿಮ್ಮ ಕೈಗೆ ಹಾಕಿರೋ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿದೆ. ಹೌದು, ನೀವ್ಯಾಕೆ ಒಂದೇ ಕೈಗೆ ಬ್ಯಾಂಗಲ್ಸ್ ಹಾಕ್ತೀರಾ? ಹಾಂ, ಗುಡ್ ಕ್ವಶನ್. ಎರಡು ಕೈಗೆ ಬ್ಯಾಂಗಲ್ಸ್ ಹಾಕೋದು ಓಲ್ಡ್ ಫ್ಯಾಷನ್. ನಾನು ಒಂದೇ ಕೈಗೆ ಹಾಕ್ತೀನಿ. ನಿಮ್ಮ ಬಗ್ಗೆ ಏನಾದರೂ ಹೇಳಿ. ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ನನಗೆ ಬಂದೆಲ್ಲ ಪ್ರಪೋಸಲ್ಗಳನ್ನು ರಿಜೆಕ್ಟ್ ಮಾಡಿದ್ದೀನಿ. ಬಟ್ ನಿಮ್ಮ ಪ್ರಪೋಸಲ್ ಮಾತ್ರ ಒಪ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್ ರೀ. ಮೇಡಮ್, ನಿಮ್ಮ ಕೈಯಲ್ಲಿರೋ ಬ್ಯಾಂಗಲ್ಸು ಒಂದೊಂದು ಕಲರ್ ಇದೆಲ್ಲ ಯಾಕೆ? ಹಾಂ, ನನಗೆ ತುಂಬ ಹುಡುಗರು ಪ್ರಪೋಸ್ ಮಾಡಿದ್ದಾರೆ. ಎಲ್ಲರ ಜೊತೆ ಡೇಟಿಂಗ್ ಹೋಗಿದ್ದೀನಿ. ನನಗೆ ಇಷ್ಟ ಆಗದೆ ಇರೋ ಹುಡುಗರನ್ನ ರಿಜೆಕ್ಟ್ ಮಾಡಿ ಅವ್ರ ನೆನಪಲ್ಲಿ ಈ ಬ್ಯಾಂಗಲ್ಸ್ ಹಾಕಿದ್ದೀನಿ. ಶಾಕ್ ಆಗಬೇಡಿ. ನಿಮ್ಮ ಜೊತೆ ಡೇಟಿಂಗ್ ಹೋಗೋದು ವೇಸ್ಟು. ಡೈರೆಕ್ಟಾಗಿ ಮ್ಯಾರೇಜ್ಗೆ ಹೋಗ್ಬಿಡೋಣವಾ? ಲೇ ಜಗ್ಗ, ನಿನ್ನ ಮದುವೆ ಶಾಸ್ತ್ರಕ್ಕೆ ಬಳೆ ತಗೊಳ್ಳೋ ನೆಸೆಸಿಟಿನೇ ಇಲ್ಲ ಬಿಡು. ನನ್ನ ಮದುವೆ ಆಗೋಕ್ಕೆ ನೀವು ರೆಡಿ ತಾನೇ? ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ನಾನು ಸೂಟ್ ಆಗಲ್ಲ. ದಯವಿಟ್ಟು ಜಾಗ ಖಾಲಿ ಮಾಡಿ. ಒಂದು ಚಾನ್ಸ್ ಕೊಡ್ತೀನಿ, ಯೋಚನೆ ಮಾಡು. ಯಪ್ಪ, ನನ್ನ ಪ್ರಪೋಸಲ್ನ ನಾನೇ ಬ್ರೇಕಪ್ ಮಾಡ್ಕೊತೀನಿ. ಯು ಇಡಿಯಟ್. ಸ್ವಲ್ಪ ಎಮ್ಮರಿದ್ರು ಮನೆ ಮುಂದೆ ರೆಡ್ ಬಲ್ಪ್ ಹಾಕಿ ಟಿಕೆಟ್ ಹೊಡಿಬೇಕಾಗಿತ್ತು. ನಿನ್ ಬ್ರೇಕಪ್ ಪಾರ್ಟಿಗೆ ಅರ್ಥ ಸಿಕ್ತಪ್ಪ. ಅಂಕಲ್, ನೀವ್ಯಾಕೆ ಒಂಟಿಯಾಗಿದ್ದೀರಾ? ನನ್ನ ಲೈಫಲ್ಲೂ ಒಬ್ಬ ವಿಲನ್ ಬಂದಪ್ಪ. ಲೇ ಕೇಶವ, ಏನ್ ಬಾವ? ರಾತ್ರಿ ಎಲ್ಲೋ ಹೋಗಿದ್ದೆ? ನಿನ್ನ ಕಾದು 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 ನಿದ್ದೆ ಮಾಡ್ಬಿಟ್ನಲ್ಲೋ. ನಿಮ್ಮಕ್ಕ ಮನೇಲಿಲ್ಲ ಅಂದ್ರೆ ನೀನ್ ದಾಡಿದ್ದೆ ಆಟ ಕಣ. ಯಾರೋ ಅದು ರೂಮಲ್ಲಿ ಮಲಗಿರೋದು? ನನ್ನ ಫ್ರೆಂಡು ಬಾವ. ಅದೇ ರಾತ್ರಿ ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ನಾನೇ ಕರ್ಕೊಬಂದು ಮನೇಲಿ ಮಲಗಿಸಿದೆ. ಓ, ನಿನ್ ಫ್ರೆಂಡಾ? ನನ್ನ ಫ್ರೆಂಡ್ ಬಾವ. ನಿಮ್ಮಕ್ಕ ಫಸ್ಟ್ ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ಲು. ಹೋಗಿ ಪಿಕಪ್ ಮಾಡ್ಕೊಂಡ್ ಬಾ. ಲೇ ಕೇಶವ, ಬಾರೋ ಇಲ್ಲಿ. ಬಂದ್ಲು ನೋಡು ನಿಮ್ಮ ಅಕ್ಕ. ಉಗ್ಗಿಸ್ಕೊಂಡ್ ಬಾ, ಹೋಗು. ಆಯ್ತು ಬಾವ. ಅಬ್ಬಾ, 1-2 ಕಿಲೋಮೀಟರ್ ಜಾಸ್ತಿ ವಾಕ್ ಮಾಡಿಬಿಟ್ಟೆ. ಓಹೋ, ಏನ್ ಹಿಂಗ್ ಗೊರ್ಕೆ ಹೊಡಿತಾವನೆ? ನನಗೂ ಟಯರ್ಡ್ ಆಗಿದೆ, ನಿದ್ದೆ ಮಾಡೋಣ. ಹೊಡ್ಕೊಳ್ಳಿಕ್ಕೆ ಗೊರ್ಕೆನ. ಲೇ ಕೇಶವ, ಲಗೇಜ್ ಎಲ್ಲ ತಗೊಂಬಂದ್ ಒಳಗಡೆ ಇಡು. ಆಯ್ತಕ್ಕ. ಇವ್ರು ಯಾಕೆ ಇಲ್ಲಿ ಮಲಗಿದ್ದಾರೆ? ರೀ, ಎದಳ್ರಿ. ನೀವ್ಯಾಕ್ರಿ ಇಲ್ಲಿ ಮಲಗಿದ್ದೀರಾ? ತುಂಬಾ ಟಯರ್ಡ್ ಆಗಿತ್ತು ಕಣೆ, ಅದಕ್ಕೆ ಮಲಗಿದ್ದೆ ಇಲ್ಲೇ. ಯಾರೀ ಪಕ್ಕದಲ್ಲಿ ಮಲಗಿರೋದದು? ಏಯ್, ನಿನ್ ತಮ್ಮನ್ ಫ್ರೆಂಡ್ ಅಂತೆ ಕಣೆ. ಏನ್ ಹೇಳಿ ಈಗ? ಎಲ್ಲೋದ ಇವನು? ಯಾರೀ ಇವಳು? ನನ್ಗೇನ್ ಗೊತ್ತು? ಏಯ್, ಯಾರೇ ನೀನ್ ಬಿತ್ರಿ? ಅಯ್ಯೋ, ಏನಪ್ಪ ಮಾಡೋದು? ಏ ಕೇಶವ, ಇವಳು ಯಾರು ಅಂತ ಹೇಳೋ. ಏನೋ ಗೂಬೆ ತರ ನೋಡ್ತಾ ಇದೀಯಾ? ಯಾರು ಅಂತ ಹೇಳೋ ನಿನ್ನ ಅಕ್ಕನ್ಗೆ. ಬಾವ, ನಮ್ಮ ಅಕ್ಕನ್ಗೆ ಈ ಥರ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಇವ್ರೆ. ಏಯ್ ಕೇಶವ, ಹಿಡಿಯೋ ಅವಳನ್ನ. ಚಂದ್ರಿ, ನಮ್ ತಾಯಣೆಗೂ ಅವಳು ಯಾರಂತ ಗೊತ್ತಿಲ್ಲ ಕಣೆ. ತೂ ನಿನ್ನಂತ ಒಂದ್ ಜೊತೆ ಸಂಸಾರ ಮಾಡೋ ಬದ್ಲು ಯಾವ್ದಾದ್ರೂ ಹಾಳ್ ಬಾವಿಗೆ ಬೀಳೋದ್ ವಾಸಿ. ನನ್ ಕಾಲೆಕ್ಟಾನು ನಿಮ್ಮನೆ ಹೊಸ್ಲು ತುಳಿಯಲ್ಲ. ಚಂದ್ರಿ, ನನ್ ಮಾತ್ ಕೇಳೆ ಚಂದ್ರಿ. ಲೇ, ಹಾಯ್ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಬ್ರೇಕಪ್ ಪಾರ್ಟಿ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ 10 ರೂಪೀಸ್ ಡೊನೇಟ್ ಮಾಡಿ.